Stock Market Kannada. Disclaimer: This is not an investment advice. All the contents of this video for educational purpose only. Always do your own research before investing. ನೋಡಿ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಕೇಳೋದೇನೆಂದರೆ, ಮೊದಲು ಪಿ ಇ ರೇಷಿಯೋನ ನಾವು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಯೂಸ್ ಆಗುವಂಥದ್ದು ಜಾಸ್ತಿ ಅಂದರೆ ಪಿ ಇ ರೇಷಿಯೋ ನೋಡಿಕೊಂಡೆ ನಾವೆಲ್ಲ ಇದು ಮಾಡ್ತೀವಿ. ಸೊ ನಾವು ಗೂಗಲಲ್ಲಿ ಹೋಗ್ಬಿಟ್ಟು ಪಿ ಇ ರೇಷಿಯೋ ಇನ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಸೊ ನಮಗೆ ನೀಟಾಗಿ ಇಲ್ಲಿ ಓಪನ್ ಆಗುತ್ತೆ. ಸೊ ಇದರಿಂದ ಪಿ ಅನುಪಾತ, ಗಳಿಕೆ ಅನುಪಾತ, ಬೆಲೆಗೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಇದು ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೊ ನಮಗೆ ಪಿ ಅನುಪಾತ, ಗಳಿಕೆ ಅನುಪಾತಕ್ಕೆ ಬೆಲೆ ಅಂದರೆ ಪಿ ಅನುಪಾತದ ಅರ್ಥ, ಪಿ ಅನುಪಾತದ ಫಾರ್ಮುಲಾ ಎಲ್ಲಿ ಬರುತ್ತೆ ನೋಡ್ರಿ. ನಮಗೆ ಪಿ ಅನುಪಾತದ ಫಾರ್ಮುಲಾ ಒಂದು ಷೇರಿನ ಪ್ರಸ್ತುತ ಮಾರುಕಟ್ಟೆ ಬೆಲೆ ಪ್ರತಿ ಷೇರಿಯ ಗಳಿಕೆಗಳು. ಸೊ ಈ ಥರ ನಾವು ಇದನ್ನು ಓದ್ಕೊತ ಹೋಗ್ಬೋದು. ಸೊ ಗಳಿಕೆಯ ಅನುಪಾತಕ್ಕೆ ಬೆಲೆಯ ವಿಧಗಳು: ಫಾರ್ವರ್ಡ್ ಪಿ ಅನುಪಾತ ಮತ್ತು ಟ್ರೇಲಿಂಗ್ ಪಿ ಅನುಪಾತ. ಫಾರ್ವರ್ಡ್ ಪಿ ಅಂದರೆ ಮುಂದೆ ಆಗುವಂತಹ ಒಂದು ಏನು ಕಂಪನಿ ಬೆಳವಣಿಗೆ ಆಗುವಂಥದ್ದನ್ನು ಫಾರ್ವರ್ಡ್ ಪಿ ಅನುಪಾತದ ಪ್ರಕಾರವಾಗಿ ನಾವು ಕಂಡುಹಿಡ್ಕೊಳ್ತೀವಿ. ಟ್ರೇಲಿಂಗ್ ಪಿ ಅನುಪಾತ ಅಂದರೆ ಈಗ ಜಸ್ಟ್ ಅಂದರೆ ಈಗ ಇಂದಿನ ಗಳಿಕೆ ಏನಾಗಿರುತ್ತಲ್ಲ, ಸೊ ಅದನ್ನು ನೋಡಿಕೊಂಡು ನಾವು ಅದಕ್ಕೆ ಪಿ ಅನುಪಾತವನ್ನು ಕಂಡುಹಿಡ್ಕೊಳ್ತೀವಿ. ಓಕೆನಾ? ಸೊ ಅದೇ ಥರ ನಮ್ಮ ಮೇಯ್ನ್ ಇಂಪಾರ್ಟೆಂಟ್ ಅಂತಂದ್ರೆ ನಮಗೆ ಇಲ್ಲಿ ಕನ್ಫ್ಯೂಸ್ ಜಾಸ್ತಿ ಆಗೋಕ್ಕೆ ಹೋಗ್ಬಿಟ್ರಿ. ಇಲ್ಲಿ ಪಿ ರೇಷಿಯೋ ಅಂತಂತಂದ್ರೆ ಇದು ಪಿ ಅಂದ್ಬಿಟ್ರೆ ಪ್ರೈಸ್ ಟು ಅರ್ನಿಂಗ್ ಅಂತ ಹೇಳ್ಬಿಟ್ಟು ಎಷ್ಟು ಆ ಕಂಪನಿ ಅರ್ನ್ ಮಾಡುತ್ತೆ ಅದಕ್ಕೆ ನಾವು ಎಷ್ಟು ಪ್ರೈಸ್ನ ಪೇ ಮಾಡ್ತಾ ಇದ್ದೀವಿ ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಯಾವ ಕಂಪನಿಯ ಮೇಲೆ ಪಿ ರೇಷಿಯೋ ಡಿಪೆಂಡ್ ಆಗಿರುತ್ತೆ, ಯಾವ ಕಂಪನಿ ಹೈ ಪಿ ಲೋ ಪಿ ಇರುತ್ತೆ ಅನ್ನೋದನ್ನು ಸೊ ನಾವು ಚೆಕ್ ಮಾಡೋದಕ್ಕೆ ಈ ಪಿ ರೇಷಿಯೋನ ಇದು ಮಾಡೋ. ಎಲ್ಲ ಅರ್ನಿಂಗ್, ಎಲ್ಲ ಲಾಭ, ಎಲ್ಲ ನೆಟ್ ಪ್ರಾಫಿಟ್, ಸಸ್ಟೈನಬಿಲಿಟಿ ಇರಲ್ಲ. ಸೊ ಅಲ್ಲಿ ಇನ್ವೆಸ್ಟ್ ಜಾಸ್ತಿ ದುಡ್ಡು ಕೊಟ್ಟು ಬೈ ಮಾಡೋಕ್ಕೆ ರೆಡಿ ಇರಲ್ಲ. ಇವಾಗ ಯಾವುದೇ ಒಂದು ಕಂಪ್ನಿಯಲ್ಲಿ ಒಂದು ಸಸ್ಟೈನಬಿಲಿಟಿ ಇಲ್ಲ ಅಂತಂದರೆ ಅಲ್ಲಿ ಆ ಕಂಪ್ನಿ ಹತ್ರ ಸೊ ನಾವು ದುಡ್ಡು ಕೊಟ್ಬಿಟ್ಟು ಬೈ ಮಾಡೋದಕ್ಕೆ ಯಾರೇ ಹಾಕೊಳ್ಳಿ ಸೊ ಮಾಡಲ್ಲ ಅದನ್ನು. ಓಕೆನಾ? ಒಂದು ಕಂಪನಿ ಒಂದು ವರ್ಷ ಏನು ಅರ್ನ್ ಮಾಡ್ತಾ ಇದೆ ಅಲ್ವಾ, ಆ ಅರ್ನಿಂಗ್ಗೆ ಎಷ್ಟು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಸೊ ಅಂದರೆ ಇವಾಗ ನಾವು ಒಂದು ಯಾವುದೋ ಒಂದು ಸೈಟ್ ತೊಗೊತೀವಿ ಅಂದರೆ ಅದಕ್ಕೆ ಒಂದು 3 ಲಕ್ಷ ಬೆಲೆ ಬಾಳುತ್ತೆ. ನೆಕ್ಸ್ಟ್ ಇನ್ನೊಂದು 1 ಇಯರ್ ಇಲ್ಲ 2 ಇಯರ್ 3 ಇಯರ್ಸ್ಗೆ ಎಷ್ಟು ಆಗ್ಬೋದು ಅಂದಾಜಿನ ಮೇಲ್ಗಡೆ ಸೊ ನಾವು ಅದರದ ಪ್ರೈಸ್ನ ಇದು ಮಾಡಿಕೊಂಡು ಸೊ ನಾವು ಅದನ್ನ ಬೈ ಮಾಡ್ತೀವಿ. ನೆಕ್ಸ್ಟ್ ಫ್ಯೂಚರ್ಗೆ ಈ ಥರ ಆಗ್ಬೋದು ಅಂತ ಹೇಳ್ಬಿಟ್ಟು ಸೊ ಇದ್ರ ಮೇಲ್ಗಡೆ ನಾವು ಈ ಕಂಪನಿಯ ಫ್ಯೂಚರ್ನ ನೋಡಿ ನಾವು ಬೈ ಮಾಡಿಕೊಂಡು ಪಿ ಇದನ್ನ ಇದು ಮಾಡ್ಕೋಬೋದು. ಈ ಕಂಪನಿ ಎಷ್ಟು ಫಾಸ್ಟಾಗಿ ಲಾಭ ಮಾಡಿಕೊಡ್ಬೋದು ಅಂತ ಒಂದು ಕಂಪನಿ ಅಂದರೆ ಅದೇ ಥರ 2 ವರ್ಷಕ್ಕೆ ಇಲ್ಲ 1 ವರ್ಷಕ್ಕೆ ಡಬಲ್ ಆಗುತ್ತಾ ಇಲ್ವಾ, ಸೊ ಆವಾಗ ಹೈ ಪಿ ಇದ್ದೇ ಇರುತ್ತೆ. ಯಾಕೆಂದರೆ ಸ್ಮಾಲ್ ಕ್ಯಾಪಲ್ಲಿ ಪಿ ಲೆಕ್ಕಕ್ಕೆ ಬರಲ್ಲ. ನೀವು ಎಷ್ಟೇ ಪೇ ಮಾಡಿದರೂ 20 ಟೈಮ್ಸ್ 30 ಟೈಮ್ಸ್ ಪೇ ಮಾಡಿದ್ರೂ ಇದು ಸೊ ಲೆಕ್ಕಕ್ಕೆ ಬರಲ್ಲ. ಯಾಕೆಂದರೆ ಅದು ಪ್ರಾಫಿಟ್ 1 ಇಯರ್ಗಾಗಲೂ ಡಬಲ್ ಮಾಡ್ಬೋದು, ಇಲ್ಲ 6 ಮಂತಲ್ಲಾದರೂ ಮಾಡ್ಬೋದು. ಸೊ ಆ ಪರ್ಪಸ್ಗೆ ಕಂಪನಿಗೆ ಪಿ ಡಿಫ್ರೆಂಟ್ ಆಗಿರುತ್ತೆ. ಇಂಡಸ್ಟ್ರಿ ಪಿನೂ ಬೇರೆಯೇ ಇರುತ್ತೆ. ಸೊ ಇದರಿಂದ ನೀವು ನೋಡಿಕೊಂಡು ಸೊ ಬೈ ಮಾಡಿಕೊಂಡ್ರೆ ಬೆಟ್ರು. ಓಕೆನಾ? ಮತ್ತು ಯಾವುದೇ ಕಂಪನಿಯ ಪಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಬೈ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಯಾಕೆಂದರೆ ಆ ಕಂಪನಿಯ ಫಂಡಮೆಂಟಲ್ ಚೆಕ್ ಮಾಡಿ ಮತ್ತು ಯಾಕೆ ಪಿ ಕೆಳಗಡೆ ಇದೆ ಎಂದು ಚೆಕ್ ಮಾಡಿಬಿಟ್ಟು ನೀವು ಅದನ್ನು ಬೈ ಮಾಡ್ಕೊಳ್ಳಿ. ಓಕೆನಾ? ಸೊ ಇದರಿಂದ ಮತ್ತು ಇನ್ನೇನಂತಂದರೆ ಪ್ರಾಫಿಟ್ ಎಲ್ಲಿ ಬರ್ತಾ ಇದೆ ಎಲ್ಲಿ ಬರಲ್ಲ ಸೊ ಅದನ್ನು ಎಲ್ಲಿ ನಾವು ಚೆಕ್ ಮಾಡೋದಂದರೆ ಪಿ ಇದ್ರ ಮೇಲ್ಗಡೆ ಚೆಕ್ ಮಾಡ್ತೀವಿ. ಯಾಕಂದರೆ ಮೀಡಿಯನ್ ಪಿ ಅಂತ ಹೇಳ್ಬಿಟ್ಟು ಒಂದು ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಇದು ಮಾಡಿಕೊಂಡ್ರೆ ಮಾತ್ರ ನಮಗೆ ಸೊ ಮೀಡಿಯನ್ ಪಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ಅದನ್ನು ಯಾವ ಥರ ಚೆಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅದನ್ನು ಚೆಕ್ ಮಾಡಿಕೊಂಡು ನೀವು ಮೀಡಿಯನ್ ಪಿನ ಯೂಸ್ ಮಾಡಿಕೊಂಡು ಈಗ ನಾನು ನಿಮಗೆ ಪಿ ರೇಷಿಯೋನ ಯಾವ ಥರ ಚೆಕ್ ಮಾಡಬೇಕು ಅನ್ನೋದು ಫಾರ್ಮುಲಾ ನಾನು ನಿಮಗೆ ತೋರಿಸಿನಲ್ಲ, ಇಲ್ಲೇ ತೋರಿಸಿದೆ. ಸೊ ಅದೇ ಥರನೇ ನಾನು ನಿಮಗೆ ಇಲ್ಲಿ ಕಂಪನಿನ ಒಂದು ಓಪನ್ ಮಾಡಿಕೊಂಡು ತೋರಿಸ್ಕೊಡ್ತೀನಿ. ಇಲ್ಲಿ ಬಂದುಬಿಟ್ಟು ಸ್ಕ್ರೀನರ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಸೊ ಅಲ್ಲಿ ಸ್ಕ್ರೀನರ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಯಾವುದಾದ್ರೂ ಯಾವುದು ನನಗೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಬಿಲ್ಡರ್ಸ್ 1 ಮಿನಿಟ್ ಇಲ್ಲಿದೆ ನೋಡಿರಿ.
ಮಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್. ಇದ್ರದ್ದು ಬಂದುಬಿಟ್ಟು 2355 ರೂಪಾಯಿ ಪ್ರೈಸ್ ಇದೆ. EPS ನೋಡ್ಬೇಕಲ್ಲ ನಾವು. ಈಗ EPS ಎಲ್ಲಿ ಸಿಗುತ್ತೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಇಯರ್ಲಿ ವೈಸ್ ಇರುತ್ತೆ ನೋಡ್ರಿ ಅದು. ಮತ್ತು ಕ್ವಾರ್ಟರ್ಲಿಗೆ ಹೋಗ್ಬಾರ್ರೆ, ಇಯರ್ಲಿ ವೈಸ್ ಯಾವುದಿದೆ ಅದನ್ನು ನೋಡಿಕೊಂಡು ಚೆಕ್ ಮಾಡಿಕೊಡ್ರಿ. EPS ಎಷ್ಟಿದೆ? 63.73. ಸೊ ನಿಮ್ಗೆ ಇಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡ್ಬೇಕಲ್ಲ. ಎಷ್ಟಿದೆ ಅದು? 2355 ಡಿವೈಡೆಡ್ ಬೈ 63.73, 36.95 ಬರುತ್ತೆ. ಓಕೆ ನೋಡಿರಿ, ಅದೆಷ್ಟಿದೆ? ಸ್ಟಾಕ್ PE 37 ಇದೆ. ನಮ್ದು ಎಷ್ಟು ಬಂತು? 36.97 ಒಂದು ತೋರಿಸ್ಬೇಕಾ? ನೋಡಿರಿ, 36.95. ಓಕೆ ಅಲ್ಲ, 37 ಸ್ಟಾಕ್ PE. ಒಂದು 1 or 2 ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ. ಇನ್ನೊಂದು ಕಂಪ್ನಿಗೆ ಚೆಕ್ ಮಾಡ್ಕೊಂಬೋಣ. ಇನ್ನೊಂದು VBL ವರುಣ್ ಬೇವರೇಜಸ್ ಲಿಮಿಟೆಡ್ 542 ಇದೆ. ಕರೆಕ್ಟಾ? 542 7.83. 542 divided by 7.83, 69 point. ಸ್ಟಾಕ್ PE 72 ಇದೆ, ನಮಗೆ 69.22. ಅಂದರೆ 1-2 ಡಿಫ್ರೆನ್ಸ್ ಇರುತ್ತೆ, ಆ ಕಡೆ ಈ ಕಡೆ ಇರುತ್ತೆ. ಸೊ ಈ ಥರ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇದೇ ಥರನೇ ನೀವು ಮತ್ತೆ ಶಾರ್ಟ್ ಟರ್ಮ್ ಅಂದರೆ ನೀವು ಇವಾಗ ಯಾವುದೋ ಒಂದು ಕಂಪ್ನಿನ ಬೈ ಮಾಡಿರ್ತೀರ. ಸೊ ನಿಮಗೆ ಮೀಡಿಯನ್ PE ತೋರಿಸ್ಬೇಕಲ್ಲ, ಈಗಲೂ ಇದರಲ್ಲೂ ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಇದೇ ಕಂಪ್ನಿಯಲ್ಲಿ ನಾನು ಮೀಡಿಯನ್ PE ತೋರಿಸ್ತೀನಿ. ಯಾವ ಥರ ಅಂದರೆ ನೀವು ಇಷ್ಟೊಂದು ನಿಮ್ಗೆ ಅಷ್ಟು ತಲೆ ಕೆಡಿಸ್ಕೊಳಕ್ಕಾಗಲ್ಲಪ್ಪ, ಇದನ್ನೆಲ್ಲ ಚೆಕ್ ಮಾಡೋಕ್ಕಾಗಲ್ಲ ಅಂತಂದರೆ, ಸೊ ನಿಮಗೆ ಇಲ್ಲಿ ಇದು ಚಾರ್ಟ್ ಬರುತ್ತೆ ನೋಡ್ರಿ. ಇಲ್ಲಿ PE ರೇಷಿಯೋ ಅಂತ ಹೇಳ್ಬಿಟ್ಟು ಇದರಲ್ಲಿ PE ರೇಷಿಯೋ ಇರುತ್ತೆ, ಪ್ರೈಸ್ ಇರುತ್ತೆ, PE ರೇಷಿಯೋ. ಸೊ ಇನ್ನೂ ಬೇರೆ ಬೇರೆವೆಲ್ಲ ಇರುತ್ತೆ. ನಿಮಗೆ PE ರೇಷಿಯೋ ಅಂತ ಸೆಲೆಕ್ಟ್ ಮಾಡಿದ್ರೆ 5 ಇಯರ್ಸ್ ಇಲ್ಲ 10 ಇಯರ್ಸ್, ನಾವು 5 ಇಯರ್ಸ್ ಸಾಕು. 5 ಇಯರ್ಸ್ ಸೆಲೆಕ್ಟ್ ಮಾಡಿಕೊಡ್ರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೋಬೋದು ನೋಡಿರಿ. ಇಲ್ಲಿ 1 ಇಯರು, 1 ಮಂತು, 6 ಮಂತು, 1 ಇಯರು, 3 ಇಯರ್ಸು, 5 ಇಯರ್ಸು, 10 ಇಯರ್ಸು ಮ್ಯಾಕ್ಸಿಮಮ್ ಅಂತಲೂ ಇರುತ್ತೆ. ಸೊ ನೀವು ಇದರಲ್ಲಿ ಮೀಡಿಯನ್ PE ಎಲ್ಲಿ ಬರುತ್ತೆ ನಾನು ತೋರಿಸ್ಬೇಕಾ? ಮೀಡಿಯನ್ PE ಅಂತ ಇಲ್ಲಿ ಬರುತ್ತೆ ನೋಡಿರಿ. ಇಲ್ಲೊಂದು ಗೆರೆ ಇದೆ ನೋಡಿರಿ, ಇಲ್ಲಿ ಡಾಟ್ ಮೀಡಿಯನ್ PE 65.4 ಇದೆ. ಸೊ ಇದಕ್ಕಿಂತನೂ ಸ್ವಲ್ಪ ಜಾಸ್ತಿ ಇದೆ ಇದು ಮೀಡಿಯನ್ PE. ಸೊ ಈಗ ಎಷ್ಟಿದೆ ಇದ್ರದ್ದು? 69 ಅಂದರೆ 72 ಇದೆ. ಈಗಿರೋದು ಇದ್ರದ್ದು 72. ಕರೆಕ್ಟಾ? 69.2 ಇಲ್ಲೇ ತೋರಿಸ್ತಾ ಇದೆ ನೋಡಿರಿ. ಈ ಚಾರ್ಟಲ್ಲಿ ಕರೆಕ್ಟಾಗಿ ತೋರಿಸ್ತಾ ಇದೆ, ಬಟ್ ಮೇಲ್ಗಡೆ ಇದರಲ್ಲಿ ಸ್ವಲ್ಪ ಇದಿದೆ. ಓಕೆನಾ? ಕರೆಕ್ಟ್ ಅಲ್ಲ? 69.22. ಓಕೆ, ಈ ಥರ ಚೆಕ್ ಮಾಡಬೇಕಾಗುತ್ತೆ. ಸೊ ಇದು ಇಂಪಾರ್ಟೆಂಟು. ಇದೇ ಥರನೇ ನಮ್ಮ ಚಾನಲ್ನ ನೋಡ್ತಾಯಿರಿ, ಚೆನ್ನಾಗಿ ಕಲೀರಿ. ಸೊ ಶೇರ್ ಮಾರ್ಕೆಟಲ್ಲಿ ಒಳ್ಳೆಯ ಸಂಪಾದನೆಯನ್ನು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.